ಸರ್ ಈಗ ಯಾವತ್ತು ಆನೆ ಬಿದ್ದಿದೆ ಸರ್ ಅಲ್ಲಿಗೆ? ಮೊನ್ನೆ ನಮಗೆ ನಮ್ಮ ಸಿಬ್ಬಂದಿಗೆ ಅರೌಂಡ್ 11 ಕಾಲ್ಗೆ ಮಾಹಿತಿಯನ್ನು ಇದೇ ನಮ್ಮ ಕಂಪನಿಯವರು ಸ್ವತಃ ಅವರೇ ನೀಡಿದರು. ತದನಂತರ ನಮ್ಮ ಫಸ್ಟು ಕ್ಷೇತ್ರ ಸಿಬ್ಬಂದಿಗಳು ಇಲ್ಲಿ ಬಂದು ನೋಡಿದಾಗ ಆನೆ ಒಂದು ಆ ಕೆನಲ್ನಲ್ಲಿ ಬಿದ್ದಿರೋದು ನಮ್ಗೆ ಕಂಡು ಬಂತು. ಅಂದರೆ ಬಿದ್ದಿರೋದಕ್ಕಿಂತ ಆ ಗೇಟ್ ಮುಖಾಂತರ ಬಂದುಬಿಟ್ಟಿರೋದು. ಸೊ ನಂತರ ನಾವು ಎಲ್ಲ ಲೆಕ್ಕ ಸಿಬ್ಬಂದಿಗಳು ಸೇರ್ಕೊಂಡ್ವಿ, ಮತ್ತು ನಮ್ಮ ಈ ಸ್ಥಳೀಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ನಾವು ಏನು ಮಾಡಿದ್ವಿ ಫಸ್ಟು ಅಂದರೆ ಆ ಗೇಟ್ ಮುಖಾಂತರ ಹೆಂಗೆ ಬಂದಿದೆ ಅದೇ ರೀತಿ ಹೋಗಲಿ ಅನ್ನೋ ಪ್ರಯತ್ನದಲ್ಲಿ ಸ್ವಲ್ಪ ನೀರೆಲ್ಲ ಕಡಿಮೆ ಆದಾಗ ಕೂಡ ನಾವು ಗೇಟ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸ್ಟಿಲ್ ಆನೆ ಆ ಒಂದು ರಭಸಕ್ಕೆ ಹೋಗೋಕ್ಕಾಗಲಿಲ್ಲ. ನಂತರ ಜಿಲ್ಲಾಧಿಕಾರಿಗಳ ಒಂದು ಸಹಾಯದಿಂದ ಕೂಡ ಮತ್ತು ನಮ್ಮ KRS ಇಂಜಿನಿಯರ್ಸ್ ಮತ್ತು ಕಬಿನಿ ಇಂಜಿನಿಯರ್ಸ್ ಮತ್ತು ಇಲ್ಲಿ ಮೇಲೆ ಒಂದು 3-4 ಏನು ಪವರ್ ಜನರೇಷನ್ ಯೂನಿಟ್ ಇದ್ದಾವೆ ಅವರೆಲ್ಲ ಸಹಕಾರ ತೆಗೆದುಕೊಂಡು ನೆಕ್ಸ್ಟ್ ಡೇ ನಾವು ನೀರನ್ನ ಕಡಿಮೆ ಮಾಡಿ ಅದನ್ನು ಮತ್ತೆ ಗೇಟ್ ಮುಖಾಂತರ ಓಪನ್ ಮಾಡಿದ್ರೆ ಗೇಟ್ ಮುಖಾಂತರ ಹೋಗ್ಬೋದು ಅನ್ನೋದು ಒಂದು ನಮ್ಮ ಒಂದು ಪ್ರಯತ್ನದಲ್ಲಿ. ಯಾಕೆಂದರೆ ಇದು ತಾವು ನೋಡಿದ್ರಿ, ಈ ಪ್ರಯತ್ನಗಳಿಂತಂದ್ರೆ ನಮ್ಗೆ ಲಾಸ್ಟ್ ಆಪ್ಷನ್ ಇದು. ಹಾಗಾಗಿ ಆ ಪ್ರಯತ್ನ ಸುಸೂತ್ರವಾಗಿಬಿಡಲಿ ಅಂತೇಳಿ ನಾವು ತುಂಬ ಪ್ರಯತ್ನ ಮಾಡಿದ್ವಿ. ನಿನ್ನೆ ಒಂದು 2-3 ಸಲ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಆನೆ ಅದು ಆ ನೀರಿನ ರಭಸಕ್ಕೆ ಅದು ಮತ್ತೆ ಮುಂದೆ ಹೋಗೋಕ್ಕಾಗಲಿಲ್ಲ. ತದನಂತರದಲ್ಲಿ ನೆಕ್ಸ್ಟು ಏನು ಮಾಡಿದ್ವಿ ಅಂದರೆ ಈ ಕ್ರೇನ್ ತರಿಸ್ಕೊಂಡ್ರು ಕೂಡ ನಮಗೆ ಆ ಟೈಮ್ನಲ್ಲಿ ಡಾಕ್ಟ್ರ್ ಇದ್ದರು. ಬಟ್ ಆದರೂ ಕೂಡ ನಮಗೇನು ಅದು ನಮಗಲ್ಲಿ ಸೆಟ್ ಆಗಲಿಲ್ಲ. ಅದು ಟೈಮಲ್ಲಿ ಅದನ್ನು ಬೆದರ್ಸೋಕ್ಕೆ ಟ್ರೈ ಮಾಡಿದ್ವಿ. ಕ್ರೇನ್ ಮುಖಾಂತರ, ಡ್ರೋನ್ ಮುಖಾಂತರ ಅದನ್ನು ಆ ಗೇಟ್ ಕಡೆ ಮೂವ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ನಮ್ಗೆ ಯಾವುದೂ ಕೂಡ ಫಲಿತಾಂಶ ನೀಡಲಿಲ್ಲ. ಬಟ್ ಒಟ್ಟಾರೆಯಾಗಿ ನಿನ್ನೆ ನಮ್ಮ ಏನು ರಮೇಶ್ ಡಾಕ್ಟ್ರು ಮತ್ತು ಆದರ್ಶ್ ಡಾಕ್ಟ್ರು ಮತ್ತು ಟೀಮು ಸೊ ದೇ ಪ್ಲ್ಯಾಂಡ್ ಈ ರೀತಿ ಮಾಡುವ ಅಂಥೇಳಿ. ಅದೇ ರೀತಿ ನಮ್ಗೆ ಮೇಲ್ಗಡೆಯಿಂದ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಆಗಿಂದಾಗಲೇ ನಮಗೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಟೆಕ್ನಿಕಲ್ ಟೀಮ್ ಜೊತೆ ಏನು ಮಾಡೋದು ಒಳ್ಳೆಯದು, ಯಾವ್ದು ಮಾಡೋದು ಸೂಕ್ತ ಅಂಥೇಳಿ ನಾವು 2-3 ಪ್ಲ್ಯಾನ್ಗಳನ್ನ ಇಟ್ಕೊಂಡು ಕೊನೆಗೆ ಇವತ್ತು ನಾವು ಅನಿವಾರ್ಯವಾಗಿ ಸೊ ಇದೇ ಪ್ಲ್ಯಾನ್ ನಮ್ಗೆ ಸೂಕ್ತ, ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಇದನ್ನು ಇವತ್ತು ಹೊರಟ್ವಿ. ತಮಗೆಲ್ಲ ಗೊತ್ತಿದೆ, ನೀರಿತ್ತು, ತುಂಬ ಡೇಂಜರ್ ನೀರಲ್ಲಿ, ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ತುಂಬ ಹೇಳ್ತೀನಿ, ತುಂಬ ನಮ್ಮ ಡಾಕ್ಟ್ರು ಸರ್ ನಮ್ಮದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಆ್ಯಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮಗೆ ಅದೇ ಥರದ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ ನೋಡಿದ್ದೀರಿ, ನಮ್ಮ ಡಾಕ್ಟರ್ಸ್ ಕೂಡ ಈಗ ತುಂಬ ಮೋಸ್ಟ್ಲಿ ಅವ್ರ ಜೀವನ ಒತ್ತೆ ಇಟ್ಟು ಮಾಡೋರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಮ್ಮ ಡಾಕ್ಟರ್ ಆಗಲಿ, ನಮ್ಮ LTF ಟೀಮ್ ಮತ್ತು ನಮ್ಮ ಮೈಸೂರು ವೈಲ್ಡ್ ಲೈಫ್ DCF ಮತ್ತು ಇವನ್ ಝೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ನಿನ್ನೆ ವಿಸಿಟ್ ಮಾಡಿ ಅವರು ಕೂಡ ಈಗ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಕೂಡ ನಿನ್ನೆನೂ ಕೂಡ ಬಂದಿದ್ದರು ಮತ್ತು ಇವತ್ತು ಕೂಡ ನಮ್ಮ ಜೊತೆ ಇದ್ದು ನಿರಂತರವಾಗಿಲ್ಲ, ಇದು ಮುಗಿಯೋರು ನಾನು ಜೊತೆಗೆ ಇದ್ದೇ ಇರ್ತೀನಿ ಅಂತೇಳಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಅಫ್ಕೋರ್ಸ್ ಮಾಧ್ಯಮ ಮಿತ್ರರು ಕೂಡ ಮೇ ಬಿ ನಾನು ನಿನ್ನೆವರೆಗೂ ನಾವು ಯಾಕೆಂದರೆ ನಾವು ಹೇಳಿಲ್ಲ ಅನ್ನೋಕ್ಕಿಂತ ನಾವು ಇದರಲ್ಲಿ ಬ್ಯುಸಿ ಇದ್ವಿ. ಬಟ್ ತದನಂತರದಲ್ಲಿ ಮಾಧ್ಯಮ ಮಿತ್ರರು ಕೂಡ ಬಂದು ಶಾಂತವಾಗಿ ನೀವೆಲ್ಲ ನಮ್ಗೆ ಸಹಕಾರ ನೀಡಿದ್ದೀರಿ. ಮತ್ತು ಮಾನ್ಯ ಮಂತ್ರಿಗಳು ಕೂಡ ಇವತ್ತು ನನ್ನ ಹತ್ರ ಮಾತಾಡಿ ಇದು ಸುಸೂತ್ರವಾಗಿ ಆಗಲೇಬೇಕು ಅಂತ ನನಗೆ ನಿರ್ದೇಶನ ನೇರವಾಗಿ ನೀಡಿದ್ರು. ಸೊ ನಾನು ಒಟ್ಟಾರೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪ್ರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ. ಅದೇ ಶನಿವಾರ ಆನೆ ಬಿದ್ದಿದ್ಯಂತೆ, ಇಲ್ಲಿ ನಿಜಾನ ಇಲ್ವಾ ಸರ್? ನಾನು ಹೇಳಿದ್ನಲ್ಲ, ನಮಗೆ ಗೊತ್ತಾಗಿದ್ದು ಭಾನುವಾರ 11 ಗಂಟೆಗೆ ಇದೇ ಸಂಸ್ಥೆಯವರು ನಮ್ಗೆ ಹೇಳಿದ್ರು. ಆಗ ಬಂದಾಗ ನಾವು ನೋಡಿದ್ದು. ಸರ್ ಈಗ ಪ್ಲೇಸ್ ಏನು ಸರ್? ಈಗ ಟಸ್ಕರ್ಗೆ ಎಷ್ಟು ವರ್ಷದ ವಯಸ್ಸು? ಈಗ ಅದಕ್ಕೆ ಫಂಗಸ್ ಎಲ್ಲ ಕೂಡ ಆಗಿದೆ, ಹೇಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಹೇಗೆ ಸರ್? ಅದಕ್ಕೆ ಒಂದು ನಿಮಿಷ ಡಾಕ್ಟರ್ ಬರ್ತಾರೆ. ಬಟ್ ಆದರೂ ಹೇಳ್ತೀನಿ, ಈಗಾಗಲೇ ನಾವು ಕಾಲಿಗೆ ಬೇವಿನ ಎಣ್ಣೆ ಅರ್ಶಿನ ಪುಡಿ ಎಲ್ಲ ಹಚ್ಚಿದ್ದೀವಿ. ಡಾಕ್ಟ್ರು ಅದೇಂತ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ಅವರು. ಸೊ ಏಜು ಡಾಕ್ಟರ್ ಹೇಳ್ತಾರೆ, ಮೇ ಬಿ ಅವ್ರು ಹೇಳ್ತಾ ಇರೋದು ಒಂದು 9 to 10 years ಅಥವಾ 12 years ಆ ರೀತಿ ಒಂದು 3-4 ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು. ನಿಮಗೆ ಟೆಕ್ನಿಕಲ್ ಇದ್ರೆ ನಾನು ಡಾಕ್ಟರ್ ಅಂತ ಅದಕ್ಕೆ ಕಾಡಾನೆಗಳು ಇಂಡಿಂಟಾಗಿ ಬರ್ತವೆ, ಈ ಸಿಂಗಲ್ ಆಗಿ ಬಂದಿದ್ದೆ ಹೇಗೆ ಸರ್? ಇಲ್ಲಿಗೆ ಬಂದಿದ್ದು ಯಾವ ರೀತಿ ಅಂತ ಅದು ನಮಗೂ ಅದೊಂಥರ ವರ್ಟಿಕಲ್ ಪ್ರಶ್ನಾರ್ಥಕ ಆಗಿದೆ, ಯಾಕೆ ಬಂತು? ಯಾಕೆಂದರೆ ಆ ಗೇಟ್ ಮುಂದ್ಗಡೆ ಒಂದು 150 ಮೀಟ್ರ್ ಆಳ ಇದೆ. ಆ ಆಳದಲ್ಲಿ ಹೆಂಗೆ ಬಂತು ಅದು ಅಂತೇಳಿ. ಯಾಕೆಂದರೆ ಸಡನ್ನಾಗಿ ಬರ್ತಾ ಇದ್ದು ಗೇಟ್ ಓಪನ್ ಮಾಡಿದಾಗ ಕೊಚ್ಕೊಂಡು ಬರೋದು ಸಹಜ. ಬಟ್ ಅಲ್ಲಿ 100-150 ಮೀಟ್ರಿಂದ ದೂರಕ್ಕೂ ಕೂಡ ನೀರಿದೆ, ಅಂದರೆ ಅಲ್ಲಿ ಅಷ್ಟು ಸೆಳೆತ ಇರಲ್ಲ. ಬಟ್ ಏನಕ್ಕೆ ಬಂತು ನಮಗೂ ಕೂಡ ಪ್ರಶ್ನೆ ಆಗ್ತದೆ. ಯಾವ ಫಾರೆಸ್ಟ್ ಇಂದ ಬಂದಿರೋದು? ಜೊತೆಗೆ ಸರ್ ಗಂಡಾನೆಗಳು ಜಾಸ್ತಿ ಗುಂಪಲ್ಲೇ ಇರ್ತವೆ, ಸೊ ಇದೊಂದು ಮಾತ್ರ ಟಸ್ಕರ್ ಇದಾಗಿರೋದು. ಅದನ್ನು ಕೂಡ ಏನಾಗುತ್ತೆ, ಪಾಪ್ಯುಲೇಷನ್ ಸ್ಟಡೀಸ್ ಅಂತೀವಿ, ಆ ಗುಂಪಿಂದ ಏನಾರು ಇದು ಬೇರ್ಪಡ್ತಾ ಗಂಡು ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ಅಥವಾ ಏನಾರು ಫೈಟ್ ಆಯ್ತಾ ಗಂಡು ಅದು ಹೇಳೋಕ್ಕಾಗಲ್ಲ. ಸೊ ಅಥವಾ ಮೇವರ್ಸ್ ಏನಾರು ಬಂತಾ ಡಿಹೈಡ್ರೇಷನ್ ಆಗಿ ಸ್ವಲ್ಪ ವೀಕು ಇದೆ, ತಾವು ನೋಡಿದಿರಿ, ಸ್ವಲ್ಪ ವೀಕು ಇದೆ. ಇನ್ನು ಕೆಲವು ಟೈಮಲ್ಲಿ ಏನಾಗ್ತದೆ ಅಂದರೆ ಇನ್ಫೆಕ್ಷನ್ ಅಥವಾ ವೀಕ್ನೆಸ್ ಆದಾಗ ಗುಂಪಿಂದ ಬೇರೆ ಮಾಡೋದು ಸಹಜ, ಅಲ್ಲಿ ಆ ರೀತಿಯೂ ಇರ್ಬೋದು. ಹಾಗಾಗಿ ಕಾಡು ಸುತ್ತಮುತ್ತ ಇದೆ, ಹಾಗಾಗಿ ನಾವು ಇಂಥ ಕಾಡಿಂದನೇ ಬಂತು ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ತಮ್ಮಂದನೇ ಹೋಯ್ತು. ಇದು ದನಗೂರು ಏರಿಯಾ ಬರ್ತದೆ, ದನಗೂರು ಏರಿಯಾ. ಸೊ ಇದು ಮುಂದೆ ಹೋಗುತ್ತೆ. ಈಗಲೂ ಕೂಡ ಮುಂದೆ ನಾವು ಅದನ್ನು ಮಾನಿಟರ್ ಮಾಡ್ತೀವಿ. ಈಗ ಫಾಲೋ ಅಪ್ ಮಾಡಿ ಕಾಡೊಳಗೆಲ್ಲ ಮಾನಿಟರ್ ಮಾಡಲ್ಲ, ರಸ್ತೆಯಲ್ಲಿ ಜನಗಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತೀವಿ. ಯಾಕೆಂದರೆ ಅದು ಡಿಸ್ಟರ್ಬ್ ಆಗಿದೆ, ಈಗ ಡಿಸ್ಟರ್ಬ್ ಆಗಿದೆ.
ಹಾಗಾಗಿ ನಾವು ತಕ್ಷಣ ಎಲ್ಲರಿಗೂ ಜನಗಳು ಸುತ್ತಮುತ್ತ ಜನಗಳಿಗೆ ಮಾಹಿತಿ ಕೊಡ್ತೀವಿ. ಒಬ್ಬೊಬ್ಬರೇ ಕತ್ತಲಲ್ಲಿ ಓಡಾಡಬೇಡಿ, ದಯವಿಟ್ಟು ಏನಾರ ಮಾಹಿತಿ ಇದ್ರೆ ನಮಗೆ ಇಲಾಖೆಗೆ ಮಾಹಿತಿ ತಿಳಿಸಿ ಅಂತ ಹೇಳ್ತೀವಿ. ತಮ್ಮ ಮುಖಾಂತರ ಸುತ್ತಮುತ್ತ ಸಾರ್ವಜನಿಕ ಏನು ನಿರೀಕ್ಷೆ ಏನು ಕೇಳ್ಕೊಳ್ತೀನಿ ಅಂದರೆ, ದಯವಿಟ್ಟು ಆನೆ ಕಾಣ್ತು ಅಂತ ತಕ್ಷಣ ಹತ್ರ ಓಡೋಗೋದಾಗಲಿ ಅಥವಾ ಆನೆ ಇರುವಂಥ ಕಾಡೇರಿಗಳಲ್ಲಾಗಲಿ ಒಬ್ಬೊಬ್ಬರೇ ಹೋಗೋದಾಗಲಿ ಸದ್ಯಕ್ಕೆ ಸುತ್ತಮುತ್ತ ಇರೋ ಜನಗಳು ಯಾರು ದಯವಿಟ್ಟು ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ತಾವು ತಮ್ಮ ಜೀವನವನ್ನು ಮತ್ತು ತಮ್ಮ ತಿರುಗಾಟವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿ ಮಾಡಿದ್ರಿ ಸರ್. ಇಲ್ಲಿ ನೋಡಿ ಸರ್, ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಆದ್ರೆ ಭಾನುವಾರ ವಿಚಾರ ಗೊತ್ತಾಯ್ತು, ಭಾನುವಾರನೇ ಎಚ್ಚೆತ್ಕೊಂಡಿದ್ರೆ ನಿನ್ನೆನೆ ಆನೆನ ಲಿಫ್ಟ್ ಮಾಡುವಂತ ಕೆಲಸ ಮಾಡ್ಬೋದಾಗಿತ್ತಲ್ವ ಸರ್? ಅದು ನಿನ್ನೆಯಿಂದನೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮಾಡೋದಕ್ಕೋಸ್ಕರ. ಏನು ನಮಗೆ ಭಾನುವಾರ ಮೆಸೇಜ್ ಬಂದಿರೋದು. ಸೊ ಭಾನುವಾರನೇ ನಾವು ಟೀಮ್ ಕಂಪ್ಲೀಟ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಗೆ ಆನೆ ಹಿಡಿಬೇಕು ಅಂತಂದ್ರೆ ನಮಗೆ ಮೇಯ್ನ್ ಏನಪ್ಪ ಅಂತಂದ್ರೆ ನೀರು ಇರಬಾರ್ದು ಆನೆಗೆ. ನಾವು ಡಾಟ್ ಮಾಡಬೇಕು ಅಥವಾ ಲಿಫ್ಟ್ ಮಾಡಬೇಕು ಅಥವಾ ಅನಸ್ತೀಶಾ ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ಟ್ರಂಕು ಮತ್ತು ಬಾಯೊಳಗಡೆ ನೀರು ಹೋಯ್ತು ಅಂದರೆ ಸಡನ್ ಡೆತ್ ಆಗ್ಬಿಡುತ್ತೆ. ಸೊ ಬಿಫೋರ್ ನಾವೇನು ಮಾಡಿದ್ವಿ ಸರ್ ಹೇಳ್ದಂಗೆ ಸುಮಾರು ಪ್ಲ್ಯಾನನ್ನು ಓಪನ್ ಮಾಡಿದ್ವಿ ನಾವು, ಸಂಡೇ ಮತ್ತು ಮಂಡೇ 2 ದಿನನೂ. ಆ ಟೈಮಲ್ಲಿ ನಮಗೆ ಆನೆ ಈಚೆಗೆ ಬರೋಕ್ಕಾಗಿಲ್ಲ. ನೀರನ್ನು ತುಂಬ ಲೆವೆಲ್ ಮಾಡಿದ್ವಿ, ಈಚೆ ಬರೋದಕ್ಕೆ ಅದು ಆ ಫೋರ್ಸ್ ಇರೋದ್ರಿಂದ ಅದು ಈಚೆ ಬರೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಗೇಟ್ ಓಪನ್ ಮಾಡಿಸಿದ್ವಿ, ಇನ್ನೊಂದು ಕಂಟೈನರ್ ಇಟ್ವಿ, ಯಾವುದಕ್ಕೂ ಬರಲಿಲ್ಲ ಅದು. ಸೊ ಕೊನೆ ಆಪ್ಷನಲ್ಲಿ ನಾವು ಸೆಡೇಟ್ ಮಾಡಿ ಅದನ್ನು ಟ್ರಂಕ್ನ ಲಿಫ್ಟ್ ಮಾಡಿ ಮಾಡೋಣ ಅಂತ ಈಗ ಏನು ಮಾಡಿದ್ದೀವಲ್ಲ ಆ ಪ್ರೊಸೀಜರ್ಗೆ ನಾವು ಕೊನೆಗೆ ಇದು ಮಾಡಿದ್ವಿ. ಇದು ತುಂಬ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನಲ್ಲಿ. ಮತ್ತು ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲ್ಯಾನ್ಡ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸು, ಮತ್ತು ಸನತ್ ಮುಲಿಯಾ ಅಂತೇಳಿ WI ಇಂದ. ಸೊ ಎಲ್ಲರದ್ದು ಒಂದು ಒಪಿನಿಯನ್ ತಗೊಂಡು ಕೊನೆಯಲ್ಲಿ ನಾವು ಇದು ಸ್ಟ್ರೆಚ್ಚರ್ ಪ್ಲ್ಯಾನ್ ಬಂತು. ಸ್ಟ್ರೆಚ್ಚರನ್ನು ಹೆಂಗೆ ಮಾಡೋದು ಅನ್ನೋದು ಕೂಡ ತುಂಬ ದೊಡ್ಡ ಇದಿತ್ತು. ಅದೃಷ್ಟಕ್ಕೆ ನಮ್ಗೆ ಇಲ್ಲೇ ಅದು ಗೇಟ್ ಥರ ಸಿಕ್ತು. ಅದನ್ನು ನಾವು ವೆಯ್ಟ್ ತಡೆಯುತ್ತಾ ಅಂತೇಳಿ ಕ್ರೇನ್ಗಳು ಬೆಂಗಳೂರಿಂದ ಕ್ರೇನ್ ತರಿಸಿ, ಸೊ ಅದು ಆ ಡೆಪ್ತ್ ಒಂದು 60 ಫೀಟಿಂದ ಮೇಲಿದೆ ಇದು. ಆ ಡೆಪ್ತಿಂದ ಎತ್ತೋದು ಹೇಗೆ ಅಂತೆಲ್ಲ ಮಾಡಿದಾಗ ನಮಗೆ 1 or 2 ಡೇಸ್ ಬರ್ತಾಯಿತ್ತು. ಮತ್ತು ಅನಿಮಲ್ನ ಕೂಡ ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ಈ ನೀರಲ್ಲೇ ಇರೋದ್ರಿಂದ ಅದಕ್ಕೇನಾಯಿತು, ಫುಟ್ ಮತ್ತು ಟ್ರಂಕದು ಮಾಯ್ಶ್ಚರ್ ಜಾಸ್ತಿ ಆಗಿ ಆಲ್ಮೋಸ್ಟ್ ನೀರಲ್ಲಿ ಬೆರ್ತ್ಕೊಳ್ಳುತ್ತೆ ಅಂತ ಹೇಳೋಕ್ಕಲ್ಲ, ಆ ಥರ ಆಗ ಸ್ಟಾರ್ಟ್ ಆಯಿತು. ಸೊ ಅನಸ್ತೀಶಾ ಕೊಡೋಕ್ಕೂ ನಮಗೆ ಪ್ರಾಬ್ಲಮ್ ಇರುತ್ತೆ. ಆದರೂ ಸ್ಟಿಲ್ ಇದರಲ್ಲಿ ಮಾಡಿದ್ವಿ. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪ ಅಂದರೆ ಕಾಲಲ್ಲಿ ಮಾತ್ರ ಅದು ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನು ಬಿಟ್ಟರೆ ಹೆಲ್ತ್ ಇಶ್ಯೂ ಏನಿಲ್ಲ. ಮತ್ತು ಇದು ಗಂಡಾನೆ ಒಂದು 10 ರಿಂದ 12 ವರ್ಷ ಇರ್ಬೋದು. ಇದು ಸೊಂಡ್ಲು ಅದು ಇನ್ಫೆಕ್ಷನ್, ಹೌದು. ಸೊ ಅದು ಏನು ವೈಟಿಶ್ ಕಾಡುತ್ತಲ್ಲ ಅದು ಮಾಯ್ಶ್ಚರ್ ಆಗಿರೋದು ಅದು. ಸೊ ಅದು ಇಸ್ ನಾಟ್ ಎ ಇನ್ಫೆಕ್ಷನ್. ನೀರಲ್ಲಿ ನಿಂತು ಸೊಂಡ್ಲನ್ನ ಹಾಕಿರುತ್ತೆ, ಮತ್ತು ಕಾಲು ಹಾಕಿರೋದ್ರಿಂದ ಬಾಲು ತುದಿ ಏನಿರುತ್ತೆ ಅದು ನೀರಲ್ಲಿ ಆಗಿರೋದ್ರಿಂದ ಕಂಟಿನ್ಯೂಸ್ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಏಡ್ ಎಲ್ಲ ಮಾಡಿದ್ದೀವಿ, ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀವಿ. ಅಲ್ಲಿ ಇವಾಗ ಕಂಡೀಷನ್ ಈಗ ನಾವೇನು ಮಾಡ್ತೀವಿ, ಡ್ರೋನಲ್ಲಿ ಇದನ್ನ ಕಂಟಿನ್ಯೂ ಮಾನಿಟರ್ ಮಾಡ್ತೀವಿ. ಸೊ ಇದಾದ್ಮೇಲೆ ಯಾವ ಕಡೆಗೆ ಮೂವ್ ಆಗುತ್ತೆ ಮತ್ತು ಇಲ್ಲಿಂದ ಬೇರೆ ಕಡೆಗೆ ಹೋಗುತ್ತೆ ಅದನ್ನ ನೋಡ್ಕೊಂಡು ಊರ ಕಡೆಗೆ ಹೋಗ್ತಿದೆ ಅಂದರೆ ಮತ್ತೆ ಡ್ರೈವ್ ಮಾಡಿ ವಾಪಸ್ ಕಾಡಿಗೆ ಬಿಡ್ತೀವಿ. ಅದು ಆರಾಮ್ಸಿ ನಾವು ಇನ್ನೂ 1 ಮಂತ್ ತನಕ ಇದು ಕಂಟಿನ್ಯೂ ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತೆ ಅದನ್ನು ನಾವು ಡ್ರೋನ್ ಯೂಸ್ ಮಾಡ್ಕೊಂಡು ಮಾನಿಟರ್ ಮಾಡ್ತೀವಿ. ಅದನ್ನು ಹೌದು, ಇದು ಒಂದೊಂದು ಆನೆಯಲ್ಲಿ ಬಾಡಿ ಕಂಡೀಷನ್ನು, ಏಜು, ಸೆಕ್ಸ್ ಮೇಲೆ ಹೋಗುತ್ತೆ. ಸೊ ನಾವು ಒಂದು 2000 ರಿಂದ 2,000 kg ಬಾಡಿ ವೇಟ್ಗೆ ಡೋಸೇಜ್ ಪ್ರಿಪೇರ್ ಮಾಡಿದ್ವಿ. ಸೊ ಅದಾದರೂ ಕೂಡ ಏನಾಗುತ್ತೆ, ಆನೆ ನಾವು ಈಗ ಡೋಸೇಜ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ಏನು ಆನೆಗೆ ಪ್ರಿಸ್ಕ್ರೈಬ್ ಡೋಸೇಜ್ ಇರುತ್ತೆ ಅದನ್ನೇ ನಾವು ಕೊಟ್ಟಿದ್ವಿ. ಅದಾದಮೇಲೆ ಇದು ಅನಿಮಲ್ ಸ್ವಲ್ಪ ಬೀಳೋದಕ್ಕೆ 10 ರಿಂದ 15 ನಿಮಿಷ ಆಗುತ್ತೆ. ಒಂದೊಂದು ಆನೆಗಳು 30 ನಿಮಿಷಕ್ಕೆ ಬೀಳುತ್ತೆ, ಒಂದೊಂದು 45 ನಿಮಿಷಕ್ಕೆ ಬೀಳುತ್ತೆ. ಇದು ಎಷ್ಟು ನಿಮಿಷ? ಇದು 25 to 30 ಮಿನಿಟ್ಸ್ ಆಯಿತು. ಅದು ಡೋಸ್ ಒಂದೇ, ಯಾವುದೇ ಅದೊಂದು ಮೈಂಡಲ್ಲಿ ಎಲ್ಲ ಜನಕ್ಕಿದೆ, ಒಂದೇ ಡೋಸಲ್ಲಿ ಆನೆ ಬೀಳಬೇಕು ಅನ್ನೋದಿಲ್ಲ. ಸೊ 2 ಡೋಸು ಮಾಡ್ಬೋದು, 3 ಡೋಸು ಮಾಡ್ಬೋದು. ಟಾಪ್ ಅಪ್ ಅಂತ ಮಾಡ್ತಿರ್ತೀವಿ ನಾವು. ಈಗ 1 ml ಹೊಡಿತೀವಿ, ಒಂದು ಡೋಸೇಜ್ ಕಾನ್ಸಂಟ್ರೇಷನ್ ಅಂದರೆ ಮತ್ತೆ 1 ml ಹೊಡೆಯಲ್ಲ ಅದನ್ನು. ನೆಕ್ಸ್ಟ್ 0.1 ಹಾಕೋದು, ಅದಕ್ಕೆ ಅಡಿಷನಲ್ ಕೊಡ್ತಿರ್ತೇವೆ. ಬಿಟ್ಟರೆ 2-3 ಡಾಟ್ ಮಾಡ್ತು ಅಂತಂದ್ರೆ ಆನೆಗೆ ಜಾಸ್ತಿ ಜೀವಕ್ಕೆ ತೊಂದರೆ ಅನ್ನೋದು ಅದು ಸುಳ್ಳು ಮಾಹಿತಿ. ಎಲ್ಲರಿಗೂ ಮೈಂಡಲ್ಲಿ ಹೇಗಿದೆ ಅಂತಂದರೆ 3 ಡಾಟ್ ಮಾಡಿದ್ರೆ ಆನೆ ಸತ್ತೋಗುತ್ತೆ, 2 ಡಾಟ್ ಮಾಡಿದ್ರೆ ಆನೆ ಸತ್ತೋಗುತ್ತೆ, ಅದೆಲ್ಲ ಸುಳ್ಳು. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಡೋಸೇಜ್ ಕೊಡ್ತೀವಿ, ಅದಾದಮೇಲೆ ಟಾಪ್ ಅಪ್ ಅಂತ ಮಾಡ್ತೀವಿ ನಾವು. ಆನೆ ಇನ್ನೂ ಬೀಳ್ತಿಲ್ಲ, ನಾವು ಆ ಟೈಮಲ್ಲಿ ಬೀಳಲಿಲ್ಲ ಅಂದಾಗ ಮತ್ತೆ ಕೊಡ್ತೀವಿ. ಅದು ನಮ್ಮ ಹತ್ರ ರಿವರ್ಸಲ್ ಕೂಡ ಏಜೆಂಟ್ ಇರುತ್ತೆ. ಇಮಿಡಿಯೇಟಾಗಿ ಏನಾದ್ರು ತೊಂದರೆ ಆಗ್ತಿದೆ ಅಂದರೆ ಇಮಿಡಿಯೇಟ್ ರಿವರ್ಸ್ ಮಾಡ್ತೀವಿ ಅದನ್ನು. ರಿಲೀಸ್ ಏನಂತಂದ್ರೆ ಈಗ ನಾವು ಇದನ್ನ ತುಂಬ ದೂರ ತಗೊಂಡು ಹೋಗೋಕ್ಕೂ ಆಗಲ್ಲ. ಸೊ ಇದೇ ಕಾಡಲ್ಲಿ ಇರೋದ್ರಿಂದ ಇದು ಮಿಸ್ ಆಗಿ ಕಾಡಿಗೆ ಇದು ನೀರೊಳಗಡೆ ಎಲ್ಲೋ ಬಿದ್ದಾದ್ಮೇಲೆ ಅದೇನು ಮುಂದೆ ಪಾರ್ಟ್ ಇದೆಯಲ್ಲ ಇದ್ರದ್ದು, ಅದು ಸ್ವಲ್ಪ ಸ್ಲೋಪಿ ಇದೆ ಅದು. ಸೊ ಅದು ಗೇಟ್ ಹತ್ರ ಬಂದಿದೆ, ಅದು ಈಜು ಹೊಡೆದು ಆ ಕಡೆಗೆ ಪಾಸ್ ಆಗೋಕ್ಕಾಗಿಲ್ಲ, ಕೊನೆಗೆ ಗೇಟ್ ಒಳಗಡೆ ನುಗ್ಬಿಟ್ಟಿದೆ ಇದು. ಸೊ ಇದರಲ್ಲಿ ನಾವು ಬೇರೆ ಆಪ್ಷನ್ ಯಾವುದೇ ಮಾಡಿದ್ರು ಅನಿಮಲ್ನ ಲಿಫ್ಟ್ ಮಾಡೋದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಓಡಿಸೋದಾಗಲಿ ಮತ್ತು ನೀರು ಫಿಲ್ ಮಾಡಿ ಅದು ಈಜು ಹೊಡೆಯೋಕ್ಕಾಗದೇ 1 hour 2 ಅವರಲ್ಲಿ ಮತ್ತೆ ಅಲ್ಲೂ ಡ್ರೌನಿಂಗ್ ಆಗಿ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೀರನ್ನೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿಸಿ ನಾವು ಈ ಫೈನಲಿ ಈ ಡಿಸಿಷನ್ ತಗೊಂಡು ಚೆನ್ನಾಗಿ ಮಾಡಿದ್ವಿ. ಪ್ರಜ್ಞೆ ನಾವು 1 hour ಅಲ್ಲ 1.5 hour ತನಕ ಮಲಗಿಸ್ಬೋದು ಆನೆನ. ಪ್ರಜ್ಞೆ ಬರಬೇಕು ಅಂದರೆ ಮತ್ತೆ ಇಂಜೆಕ್ಷನ್ ಕೊಡ್ಬೇಕು ನಾವು. ಈಗ ಇದನ್ನ ಇಲ್ಲಿಗೆ ತಂದು ಇಲ್ಲಿ ರಿವರ್ಸ್ ಮಾಡ್ತೀವಿ ನಾವು. ಅದನ್ನು ಇಂಜೆಕ್ಷನ್ ಮಾಡಿದ್ಮೇಲೆ ಅದು ರಿವರ್ಸ್ ಆಗಿ ಹೋಗುತ್ತೆ. ಎಲ್ಲ ಮಾಡಿದ್ದೀವಿ, ಆರಾಮಾಗಿದೆ, ತೊಂದರೆ ಇಲ್ಲ, ಕಂಪ್ಲೀಟಾಗಿ ಎದ್ದು ಹೋಗಿದೆ. ಸೊ ಇದು ಸ್ಟಿಲ್ ನಾವು ಅದನ್ನ ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನು.
ಸೊ ಕಂಪ್ಲೀಟ್ ಆಂಟಿಬಯೋಟಿಕ್ ಇರ್ಬೋದು, ಪೇನ್ ಕಿಲ್ಲರ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದೀವಿ. ಡಾಕ್ಟರ್ ರಮೇಶ್, ನಾಗರಹೊಳೆ ಟೈಗರ್ ಸರ್. ಮೊದಲಿಗೆ ನಾನು ನಮ್ಮ ಮಂಡ್ಯ DCF ಮತ್ತು ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಕ್ಸಲೆಂಟ್ ಟೀಮ್ ವರ್ಕ್ ಆ್ಯಂಡ್ ಲೀಡರ್ಶಿಪ್ ತೋರಿಸಿದ್ದಾರೆ ಅವರು, ಮತ್ತು ಡಾಕ್ಟರ್ ಆದರ್ಶ್ ಮತ್ತು ಅವ್ರ ಟೀಮ್ ಅವ್ರಿಗೆ. ಅವ್ರು ಯಾಕಂತಂದರೆ ಈಗ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಭಾನುವಾರ ನಮಗೆ ಮೊದಲು ಗೊತ್ತಾದ ಮೇಲೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ನಿರ್ದೇಶನದಂತೆ ನಾವು ಯಾವ ರೀತಿ ನೀರು ನಿಲ್ಲಿಸಬೇಕು KRS ಡ್ಯಾಮಿಂದ, ಮತ್ತು ನೀರು ಕಡಿಮೆ ಮಾಡಿದ್ಮೇಲೆ ಆನೆನ ಯಾವ ರೀತಿ ಮೇಲೆ ಕೆತ್ಕೋಬೇಕು ಅಂತ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರಯತ್ನಗಳು ಯಾವಾಗ ಸಫಲ ಆಗಿಲ್ವೋ ಆವಾಗ ಡಾಕ್ಟರ್ಸ್ ಲೀಡರ್ಶಿಪ್ ತೊಗೊಂಡು ಅವರು ಅದನ್ನು ಲಿಫ್ಟ್ ಮಾಡಬೇಕು, ಸೆಡೇಷನ್ ಕೊಡಬೇಕು ಅಂತ ಮಾಡಿದರು. ಇದು ಒಂದು ತಂಡ ಯಾವ ರೀತಿ ವರ್ಕ್ ಮಾಡ್ತು ಅಂತಂದರೆ ನಾವು ಒಂದು ಅತ್ಯುತ್ತಮ ಕೋಆರ್ಡಿನೇಷನ್ ಅಂತ ಹೇಳ್ಬೋದು. ಆಮೇಲೆ ನಾನು ಇದು DCF, ಡಾಕ್ಟರ್ಸು ಮತ್ತು ವೈಲ್ಡ್ ಲೈಫ್ DCF ಮತ್ತು ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನಲ್ಲಿ ಇದು ಸಕ್ಸಸ್ ಆಗಿದೆ. ಆಮೇಲೆ ತಾಲೂಕು ಆಡಳಿತದಿಂದ ಸಂಪೂರ್ಣ ಅವ್ರಿಗೆ ಒಂದು ಸಪೋರ್ಟನ್ನು ಕೊಟ್ಟಿದ್ವಿ, ಸಹಕಾರನ ಕೊಟ್ಟಿದ್ವಿ. ಅದಕ್ಕೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ, ಈವನ್ RFOಗಳಿರ್ಬೋದು, ಆಮೇಲೆ ಮಾವುತರು ಇರ್ಬೋದು, ಆಮೇಲೆ ಟೆಕ್ನಿಕಲ್ ಟೀಮ್ ಇರ್ಬೋದು, ಮತ್ತು ವೈಲ್ಡ್ ಲೈಫ್ DCF ಮತ್ತು ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನಲ್ಲಿ ಇದು ಸಕ್ಸಸ್ ಆಗಿದೆ. ಆಮೇಲೆ ತಾಲೂಕು ಆಡಳಿತದಿಂದ ಸಂಪೂರ್ಣ ಅವ್ರಿಗೆ ಒಂದು ಸಪೋರ್ಟನ್ನು ಕೊಟ್ಟಿದ್ವಿ, ಸಹಕಾರನ ಕೊಟ್ಟಿದ್ವಿ. ಅದಕ್ಕೆ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ, ಈವನ್ RFOಗಳಿರ್ಬೋದು, ಆಮೇಲೆ ಮಾವುತರು ಇರ್ಬೋದು, ಆಮೇಲೆ ಟೆಕ್ನಿಕಲ್ ಟೀಮ್ ಇರ್ಬೋದು, ಎಲ್ಲರಿಗೂ ಕೂಡ ನನಗೆ ತಾಲೂಕು ಆಡಳಿತದಿಂದ ಜಿಲ್ಲಾಡಳಿತದಿಂದ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಲೋಕೇಶ್.